ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಈಗ ಒಂದು ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಯನ್ನು ಒಂದು ಪತ್ರದ ಮೂಲಕ ಹೊರಡಿಸಿರ್ತಕ್ಕಂಥದ್ದು. ಸೊ ಈ ಮಾಹಿತಿಯನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ತಿಳ್ಕೊಬೇಕಾದಂತಹ ಭಾಳ ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಆತ್ಮೀಯ ರಾಜ್ಯ ಸರ್ಕಾರದ ಅಧಿಕಾರಿ ಮತ್ತು ನೌಕರ ಆದ್ಯ ಗಮನಕ್ಕೆ ಅನ್ನುವ ಹೆಡ್ಡಿಂಗಲ್ಲಿ ಈ ಪತ್ರವನ್ನು ಕಳಿಸಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಂದ ಸ್ನೇಹಿತರೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ, ಅವ್ರಿಗೆ ಈ ಚಾನಲ್ನ ಲಿಂಕನ್ನು ಶೇರ್ ಮಾಡಿ ಅಥವಾ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಪ್ರತಿಯೊಂದು ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತಹ ಅಧಿಕೃತ ಮಾಹಿತಿಗಳು, ಆದೇಶಗಳು ಪ್ರತಿಯೊಂದನ್ನು ಕೂಡ ಪ್ರತಿದಿನ ನಮ್ಮ ಚಾನಲ್ನಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಬನ್ನಿ ನೋಡೋಣ. ಹಾಗಾದರೆ ನೋಡಿ, ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಬಂದಿರತಕ್ಕಂಥ ಈ ಆದೇಶ ಪತ್ರದಲ್ಲಿ ಏನಿದೆ ಅಂತ. ರಾಜ್ಯ ಸರ್ಕಾರದ ಅಧಿಕಾರಿ ನೌಕರರು ಕುಟುಂಬದ ಹಿತದೃಷ್ಟಿಯಿಂದ ವೇತನ ಪಡೆಯುವ ಖಾತೆಯನ್ನು ಸಂಬಳ ಪ್ಯಾಕೇಜ್ ಖಾತೆಗೆ ಪರಿವರ್ತಿಸಿಕೊಂಡು ಬ್ಯಾಂಕ್ಗಳು ನೀಡುವ ಉಚಿತ ಸೌಲಭ್ಯವನ್ನು ಪಡೆದುಕೊಳ್ಳುವ ಬಗ್ಗೆ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಮುಂಚೆ ನಾನೊಂದು ವಿಡಿಯೋನ ಮಾಡಿದ್ದೆ ಸ್ನೇಹಿತರೆ. ಸೊ ಅದು 2025ರಲ್ಲೇ ಒಂದು ಆದೇಶವನ್ನು ಸರ್ಕಾರ ನೀಡಿತ್ತು. ಪ್ರತಿಯೊಬ್ಬ ಸರ್ಕಾರಿ ನೌಕರರು ಅಂದರೆ ಗ್ರೂಪ್ ಎ ಇಂದ ಹಿಡಿದು ಗ್ರೂಪ್ ಡಿ ವರೆಗೂ ಎಲ್ಲ ನೌಕರರು ಕೂಡ ತಮ್ಮ ಸ್ಯಾಲ್ರಿ ಪಡ್ಕೋತಾ ಇರ್ತಕ್ಕಂಥ ಬ್ಯಾಂಕ್ ಖಾತೆಯನ್ನು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಾಗಿ ಪರಿವರ್ತನೆಯನ್ನು ಮಾಡ್ಕೋಬೇಕು ಅಂತ ಒಂದು ಆದೇಶವನ್ನು ನೀಡಿತ್ತು ಸರ್ಕಾರ. ಸೊ ಅದಕ್ಕೆ ಕಾಲಾವಕಾಶವನ್ನು ಕೂಡ ನೀಡ್ತಾ ಬಂದಿದೆ. ಸೊ ಇದರಿಂದ ಬ್ಯಾಂಕ್ನಲ್ಲಿ ಸಿಗ್ತಕ್ಕಂಥ ಹಲವಾರು ಸೌಲಭ್ಯಗಳನ್ನು ನೌಕರರು ನೇರವಾಗಿ ಪಡ್ಕೋಬೋದು ಅಂತ ಸರ್ಕಾರ ಅಲ್ಲಿ ಉಲ್ಲೇಖವನ್ನು ಮಾಡಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಈ ಆದೇಶವನ್ನು ಈಗ ನೌಕರರ ಸಂಘ ಹೊರಡಿಸಿರ್ತಕ್ಕಂಥದ್ದು ಏನಿದೆ ಅಂತಂದರೆ ನೋಡಿ, ಅನಿರೀಕ್ಷಿತ ದುರ್ಘಟನೆಗಳು ಸಂಭವಿಸಿದಾಗ ನೌಕರರ ಕುಟುಂಬಗಳು ಆರ್ಥಿಕವಾಗಿ ಅಸಹಾಯಕ ಸ್ಥಿತಿಗೆ ತಲುಪಬಾರದು ಎಂಬ ದೃಢ ಸಂಕಲ್ಪದಿಂದ ಸರ್ಕಾರವು ರಾಜ್ಯ ಸರ್ಕಾರದ ಅಧಿಕಾರಿ ನೌಕರರು ಮತ್ತು ವಿವಿಧ ನಿಗಮ ಮಂಡಳಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೊಂದಿರುವ ವೇತನ ಖಾತೆಯನ್ನು ಸಂಬಳ ಪ್ಯಾಕೇಜ್ ಅಂದರೆ ಸ್ಯಾಲ್ರಿ ಪ್ಯಾಕೇಜ್ ಖಾತೆಗೆ ಪರಿವರ್ತಿಸಿ ಈ ಖಾತೆಗಳ ಅಡಿಯಲ್ಲಿ ನೌಕರರಿಗೆ ಉಚಿತ ವೈಯಕ್ತಿಕ ಅಪಘಾತ ವಿಮೆ ಪಡೆಯುವ ಸೌಲಭ್ಯವನ್ನು ಜಾರಿಗೆ ತಂದಿದೆ. ಈವರೆಗೆ 52% ನೌಕರರು ಅಂದರೆ 52% ನೌಕರರು ಮಾತ್ರ ಈ ಸಂಬಳ ಪ್ಯಾಕೇಜ್ ಖಾತೆಗೆ ಪರಿವರ್ತನೆಯನ್ನು ಮಾಡಿಕೊಂಡಿರ್ತಾರೆ. ಈ ಯೋಜನೆ ವ್ಯಾಪ್ತಿಗೆ ಒಳಪಡಲು ಸಿ ಮತ್ತು ಡಿ ಗುಂಪಿನ ನೌಕರರು ನಿರಾಸಕ್ತಿ ಹೊಂದಿರುವುದು ಸರ್ಕಾರವು ನೀಡಿರುವ ಅಂಕಿಅಂಶಗಳಿಂದ ಕಂಡುಬಂದಿರುತ್ತೆ. ಸೊ ಈ 52%ಅಲ್ಲಿ ಎ ಮತ್ತು ಬಿ ನೌಕರರು ಗ್ರೂಪ್ನ ನೌಕರರು ಹೆಚ್ಚಾಗಿ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ಗೆ ಪರಿವರ್ತನೆಯನ್ನು ಮಾಡಿಕೊಂಡಿರ್ತಾರೆ ಮತ್ತು ಸಿ ಮತ್ತು ಡಿ ನೌಕರರು ಇಲ್ಲಿ ನಿರಾಸಕ್ತಿಯನ್ನು ತೋರಿರ್ತಕ್ಕಂಥದ್ದು. ಈ ಯೋಜನೆಗೆ ವ್ಯಾಪ್ತಿಗೆ ನೋಂದಾಯಿಸಿಕೊಂಡಿರುವ ನೌಕರರು ಅಪಘಾತಕ್ಕೆ ಈಡಾಗಿದ್ದಂತಹ ಸಂದರ್ಭದಲ್ಲಿ ಅಂತಹ ನೌಕರರ ಸಾಕಷ್ಟು ಕುಟುಂಬಗಳು ಈ ಯೋಜನೆಯ ಲಾಭವನ್ನು ಪಡೆದುಕೊಂಡಿರ್ತವೆ. ಕಳೆದ 2-3 ದಿನಗಳಲ್ಲಿ BLO ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ 2 ಮಹಿಳಾ ಮತ್ತು 1 ಪುರುಷ ನೌಕರರು ಅಪಘಾತಕ್ಕೆ ಮತ್ತು ಹೃದಯಾಘಾತದಿಂದ ನಿಧನರಾಗಿದ್ದು, ಇಂತಹ ಘಟನೆಯಿಂದ ಮೃತ ನೌಕರರ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕುತ್ತಿವೆ. ಪ್ರತಿಯೊಬ್ಬ ಸರ್ಕಾರಿ ನೌಕರರು ಈ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಸಂಘದ ಆಶಯವಾಗಿದೆ. ಈಗಾಗಲೇ ಚಾಲ್ತಿಯಲ್ಲಿರುವ ಸಾಮಾನ್ಯ ಉಳಿತಾಯ ಖಾತೆಯನ್ನು ಸಂಬಳ ಪ್ಯಾಕೇಜ್ ಖಾತೆಯನ್ನಾಗಿ ಪರಿವರ್ತಿಸಲು ಮತ್ತು ಅದಕ್ಕೆ ಪೂರಕವಾದ ವಿಮಾ ಸೌಲಭ್ಯಗಳನ್ನು ಸಕ್ರಿಯಗೊಳಿಸಲು ತಮಗೆ ಇಷ್ಟದ ಅಥವಾ ಅನುಕೂಲಕರವಾದ ಬ್ಯಾಂಕಿಗೆ ಭೇಟಿ ನೀಡಿ ಸಂಬಳ ಪ್ಯಾಕೇಜ್ ಖಾತೆಯನ್ನಾಗಿ ಪರಿವರ್ತಿಸಿಕೊಳ್ಳುವುದು. ಈ ಯೋಜನೆಯಿಂದ ಸಿಗುವ ಆರ್ಥಿಕ ಭದ್ರತೆಯು ಅವರ ಪತ್ನಿ ಅಥವಾ ಪತಿ ಮತ್ತು ಮಕ್ಕಳು ಮತ್ತು ವೃದ್ಧ ಪೋಷಕರಿಗೆ ಆಪತ್ಕಾಲದಲ್ಲಿ ಅತಿ ದೊಡ್ಡ ಆಸರೆಯಾಗಲಿದ್ದು, ಈ ಉದ್ದೇಶಕ್ಕಾಗಿ ಯಾವುದೇ ಹೆಚ್ಚುವರಿ ಪ್ರೀಮಿಯಂಗಳನ್ನು ನೀಡಬೇಕಾಗಿರುವುದಿಲ್ಲ. ತಮ್ಮ ಕುಟುಂಬಗಳ ಹಿತದೃಷ್ಟಿ ಹಾಗೂ ಆರ್ಥಿಕ ಭದ್ರತೆಗಾಗಿ ರಾಜ್ಯ ಸರ್ಕಾರದ ಸಮಸ್ತ ಅಧಿಕಾರಿ ನೌಕರರು ಸ್ವಯಂ ಪ್ರೇರಿತರಾಗಿ 2026ರ ಜುಲೈ ಮತ್ತು ಆಗಸ್ಟ್ ಮಾಹೆಗಳಲ್ಲಿ ತಮ್ಮ ಆಯ್ಕೆಯ ಯಾವುದೇ ಬ್ಯಾಂಕ್ನಲ್ಲಿ ಸಂಬಳ ಪ್ಯಾಕೇಜ್ ಖಾತೆಗೆ ನೋಂದಾಯಿಸಿಕೊಳ್ಳುವ ಮೂಲಕ ಬ್ಯಾಂಕುಗಳು ನೀಡುವ
ಉಚಿತ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತೆ ಸಂಘವು ಮನವಿ ಮಾಡುತ್ತದೆ. ಸೊ ರೀಸೆಂಟಾಗಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ಗಳನ್ನು ನೋಡಿ ಸ್ನೇಹಿತರೆ, ಅಂದರೆ BLOಗಳು ಮತ್ತು ಇಬ್ಬರು ಮಹಿಳಾ ನೌಕರರು, ಒಬ್ಬ ಪುರುಷ ನೌಕರರು ಅಪಘಾತ ಮತ್ತು ಹೃದಯಾಘಾತಕ್ಕೀಡಾಗಿರ್ತಕ್ಕಂಥದ್ದನ್ನು ಗಮನಿಸಿ ಈ ಆದೇಶವನ್ನು ನೀಡಿರ್ತಕ್ಕಂಥದ್ದು. ಸ್ನೇಹಿತರೆ, ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಮಾಡಿಸೋದ್ರಿಂದ ಸರ್ಕಾರಿ ನೌಕರರಿಗೆ ಬಹಳ ಅನುಕೂಲ ಆಗ್ತಾಯಿದೆ. ಸೊ ಈ ಅನುಕೂಲವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕೂಡ ಈಗ ಒಂದಷ್ಟು ಉದಾಹರಣೆಗಳು ಕೂಡ ಇದೆ ಸ್ನೇಹಿತರೆ. ಆಪತ್ಕಾಲದಲ್ಲಿ ನೌಕರರ ಕುಟುಂಬಸ್ಥರಿಗೆ ಒಂದು ರೀತಿಯ ಆಸರೆ ಆಗಲಿದ್ದು, ಈ ಯೋಜನೆಗೆ ಒಳಪಡ್ತಕ್ಕಂಥದ್ದು ಸರ್ಕಾರಿ ನೌಕರರ ಕರ್ತವ್ಯ ಅಂತಲೇ ಹೇಳ್ಬೋದು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ನಾನು ಮುಂಚಿನ ಹಳೆ ವಿಡಿಯೋನಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟನ್ನು ಮಾಡಿಸ್ಕೊಂಡ್ರೆ ಬ್ಯಾಂಕ್ಗಳು ನೀಡ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದೆ. ಸೊ ಈ ವಿಡಿಯೋನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೀನಿ ಸ್ನೇಹಿತರೆ, ಸರ್ಚ್ ಮಾಡಿ ಆ ವಿಡಿಯೋನ ನೋಡಿ ದಯವಿಟ್ಟು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಿಗೆ ಎಲ್ಲರೂ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತಾನೆ. ನಮಸ್ಕಾರ.